ಯಾಕಕ್ಕ ಏನಾಯ್ತು? ಅಮ್ಮು, ಡಾಕ್ಟರ್ ನನಗೆ ವಿಟಮಿನ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದ್ರು. ನಾನು ಹೊಸ ಟ್ಯಾಬ್ಲೆಟು ಹಳೆ ಟ್ಯಾಬ್ಲೆಟು ಒಟ್ಟಿಗೆ ಇಟ್ಬಿಟ್ಟಿದ್ದೆ. ಇದ್ರಲ್ಲಿ ಒಂದು ನಾನು ಹೊಟ್ಟೆ ನೋವಿಗೆ ಅಂತ ತಗೊಂತಿದ್ದೆ, ಇನ್ನೊಂದು ವಿಟಮಿನ್ ಟ್ಯಾಬ್ಲೆಟ್ ಅಂತ ಕೊಟ್ರು. ಆದ್ರೆ ಎರಡು ಮಿಕ್ಸ್ ಆಗೋಗಿದೆ ಅಮ್ಮು. ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಕ್ಕ ನೀನು ಹಿಂಗಷ್ಟು ಗೊತ್ತಾಗಲ್ವಾ? ಕೊಡಿಲಿ, ನಂಗೆ ಗೊತ್ತಾಗತ್ತೆ, ನಾನು ನೋಡ್ತೀನಿ. ಚೋಟಾ ಬಾಸ್ತು ಲಿಸ್ಟು ಮುಗಿತಾನೆ ಇಲ್ಲ. ಅಮ್ಮು, ಗೊತ್ತಾಯ್ತಾ ಯಾವ ಟ್ಯಾಬ್ಲೆಟ್ ಅಂತ? ನಂಗೂ ಗೊತ್ತಾಗ್ತಿಲ್ಲ ಅಕ್ಕ. ಇರು, ಡಾಕ್ಟರ್ ಕಾಲ್ ಮಾಡಿ ಕೇಳೋದು ಒಳ್ಳೇದು ಅನ್ಸುತ್ತೆ. ಕಾಲ್ ಮಾಡ್ತೀನಿ. ಅಕ್ಕ ಕಾಲ್ ಕನೆಕ್ಟ್ ಆಗ್ತಿಲ್ಲ, ನಾಟ್ ಟಚಬಲ್ ಅಂತ ಬರ್ತಾ ಇದೆ. ಹಾಗಾದ್ರೆ ಇವಾಗ ಯಾವ ಟ್ಯಾಬ್ಲೆಟ್ ತಗೊಳ್ಳೋದಮ್ಮು? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣ. ಒಂದು ನಿಮಿಷ ರೀ. ನಿಮ್ಮ ಅಕ್ಕ ತಂಗಿದು ಒಳ್ಳೆ ಕತೆ ಆಯ್ತು. ಟಿವಿಲೇ ಫೋನ್ ಹಿಡ್ಕೊಂಡು ಊರೆಲ್ಲ ಹುಡುಕಾಡಿದ್ರಂತೆ. ಹಾಗಾಯ್ತಿದು. ಏನ್ ಬಾವ ನಿಮ್ ಮಾತಿನ ಅರ್ಥ? ಮನೇಲೆ ನರ್ಸಿರುವಾಗ ಬೇರೆ ಯಾರನ್ನ ಕೇಳ್ಬೇಕು? ಹೌದಲ್ವಾ? ಬಾಕ ಕೇಳ್ಕೊಂಬಾಣ. ಶ್ರೀಕಾಂತ, ಫೋನ್ ಇಡ್ರಿ, ನಾನು ಬಿಸಿ ಇದೀನಿ. ಹಲೋ ಹಲೋ, ಛೋಟಾ ಬಾಸ್, ಛೋಟಾ ಬಾಸ್. ಹಲೋ ಹಲೋ ಹಲೋ, ಛೋಟಾ ಬಾಸ್, ಒಂದು ನಿಮಿಷ. ಶ್ರೀಕಾಂತ, ನನಗೆ ನಮ್ಮ ಮನೇಲಿ ಮೀಟ್. ಅದು ನೀವೇನ್ ಮಾಡ್ತೀರಾ ಏನೋ ಗೊತ್ತಿಲ್ಲ. ನಿಮ್ ಮನೆಗೆ ಧ್ರುವ ಸರ್ ನೋಡ್ಕೊಳಕ್ ಬಂದಿರೋದು ಒರಿಜಿನಲ್ ನರ್ಸ್ ಅಲ್ಲ. ಅರ್ಜೆಂಟು ಅಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿ ಕಳ್ಸಿರೋ ಕಾಲೇಜ್ ಹುಡುಗಿಯವಳು. ಅವಳಿಗೆ ಅಮೃತಾಂಜನು, ಅನಾಸಿನು, ಆಮೇಲೆ ಕೊರೋನಾ ಕೊಡ್ತಾರಲ್ಲ ಡೋಲೆ 650, ಅದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಛೋಟಾ ಬಾಸ್. ಶ್ರೀಕಾಂತ, ಏನ್ರಿ ಹೇಳ್ತಿದ್ರಾ ನೀವು? ನರ್ಸ್ ಕರ್ಸಿ ಅಂದ್ರೆ ಕಾಲೇಜ್ ಹುಡುಗಿನ ಯಾಕ್ರಿ ಕರ್ಸಿದೀರಾ? ಛೋಟಾ ಬಾಸ್, ನೀವು ಅರ್ಜೆಂಟ್ ಆಗಿ ನರ್ಸ್ ಬೇಕು ಅಂದ್ರೆ ನಾನು ಹಾಸ್ಪಿಟ್ಲ್ ಇಟ್ಟಿದ್ದೀನಿ, ಎಳ್ಕೊಂಬರಕ್ ನರ್ಸ್ನ. ಅದು ಅಲ್ಲದೆ ಅವ್ರೇನು ಕರೆದಿದ ತಕ್ಷಣ ಬರಕ್ಕೆ ಪಾರ್ಟಿಗೆ ಬರೋ ಡ್ಯಾನ್ಸರ್ನ. ಶಟಪ್ ಕಾಂತ, ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ನಿಮ್ಗೆ. ಹೇಳೋದೊಂದಾದ್ರೆ ಮಾಡೋದು ಇನ್ನೊಂದು. ತಲೆ ಇಲ್ವೇನ್ರಿ ನಿಮ್ಗೆ? ಬೇಜಾರು ಮಾಡ್ಕೊಬಿಡಿ ಛೋಟಾ ಬಾಸ್. ನೀವು ಫೋನ್ ಮಾಡಿದಾಗ ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಯಾವುದೋ ಒಂದು ಕಾಲೇಜ್ ಹುಡುಗಿ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಗೆ ಬಂದಿದ್ಲು. ಅವಳನ್ನೇ ಸೆಟ್ ಮಾಡಿ ಕರ್ಕೊಂಬಂದ್ಬಿಟ್ಟೆ. ನೀವು ದಯವಿಟ್ಟು ಆರತಿ ಮೇಡಮ್ನ ಅವಳ ಹತ್ರ ಮಾತ್ರೆ ಬಗ್ಗೆ ಕೇಳೋದನ್ನ ತಪ್ಪಿಸಿ. ಇಲ್ಲ ಅಂದ್ರೆ ಕೆಲಸ ಎಲ್ಲ ಕೆಡುತ್ತೆ. ಮಾತ್ರೆ ಬಗ್ಗೆ ಕೇಳಿದ್ರೆ ಅವಳು ನರ್ಸಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಬಡ ಬಾಸು ಎನ್ಕ್ವೈರಿ ಶುರು ಮಾಡ್ಕೋತಾರೆ. ಇಡ್ರಿ ಫೋನು, ಆಮೇಲೆ ವಿಚಾರಿಸ್ಕೊಳ್ತೀನಿ. ಶಿವ, ನೀನೇನು ಟೆನ್ಷನ್ ಆಗ್ಬೇಡ. ನಿನ್ಗಿರೋ ಪ್ರಾಬ್ಲಮ್ಗೆ ಅಮೆರಿಕಲ್ಲಿ ಸೊಲ್ಯೂಷನ್ ಇದೆ ಅಂತೆ. ಅಷ್ಟೇ ಅಲ್ಲ ಧ್ರುವ, ನಂಗೆ ಪರಿಚಯ ಇರೋ ಡಾಕ್ಟರ್ ಹತ್ರ ಕೇಳಿದೆ. ಅವರು ಅಮೆರಿಕಾಗೆ ನಿನ್ನ ಕರ್ಕೊಂಡು ಹೋದ್ರೆ ಬೇಗ ಗುಣ ಆಗ್ತೀಯ ಅಂತಾನು ಹೇಳಿದ್ರು. ಅದಕ್ಕೆ ಇನ್ನ ಸ್ವಲ್ಪ ದಿನ ನೋಡೋಣ. ನಿನ್ ಕಂಡೀಷನ್ ಹೀಗೆ ಇತ್ತು ಅಂದ್ರೆ ನಾನೇ ನಿನ್ನ ಅಮೆರಿಕಾಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಲೋನ್ ಹೇಗೆ ತಗೋಬೇಕು ಅಂತಾನು ವಿಚಾರಿಸಿದ್ದೀನಿ. ನೀನು ಭಯ ಪಡ್ಬೇಡ ಧ್ರುವ, ನಿನ್ ಜೊತೆ ನಾನಿದ್ದೀನಿ. ನಿನ್ನ ಹೇಗಾದ್ರೂ ಮಾಡಿ ನಾನು ಕಾಪಾಡ್ಕೊಳ್ತೇನೆ. ಸಿಸ್ಟರ್, ಸಿಸ್ಟರ್, ಇದರಲ್ಲಿ ವೈಟಮಿನ್ಸ್ ಟ್ಯಾಬ್ಲೆಟ್ ಯಾವುದು, ಹೊಟ್ಟೆ ನೋವು ಟ್ಯಾಬ್ಲೆಟ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ನೋಡಿ ಹೇಳ್ತೀರಾ? ಮೇಡಮ್, ನೀವು ನನ್ನ ಹತ್ರ ಕೇಳಿದ್ರೆ ಎಂತ ಗೊತ್ತಿಲ್ಲ, ಡಾಕ್ಟರ್ ಹತ್ರ ಕೇಳಬೇಕು. ಡಾಕ್ಟರ್ಗೆ ಕೇಳೋಣ ಅಂತ ಕಾಲ್ ಮಾಡಿದ್ವಿ ಸಿಸ್ಟರ್, ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ತಗೊಂಡ್ ಬಂದ್ವಿ. ಸಿಸ್ಟರ್, ನಿಮಗೆ ನೋಡಿದ ತಕ್ಷಣ ಯಾವ ಟ್ಯಾಬ್ಲೆಟ್ ಅಂತ ಗೊತ್ತಾಗುತ್ತಲ್ವಾ? ಸುಮ್ಮನೆ ಯಾಕೆ ಡಾಕ್ಟರ್ ಹತ್ರ ಎಲ್ಲ ಕೇಳೋದು? ನೀವೇ ನೋಡಿ ಹೇಳಿ, ನಮಗೂ ಹೆಲ್ಪ್ ಆಗುತ್ತೆ. ಎಸ್ ಮೇಡಮ್, ನನಗೆ ಗೊತ್ತಿದೆ ಕೊಡಿ. ನನ್ನ ನೆಟ್ಟಿಗೆ ತಲೆನೋವಿಗೆ ತಗೊಳ್ಳೋ ಮಾತ್ರೆ ಯಾವುದು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇವರು ವಿಟಮಿನ್ ಮಾತ್ರೆ ಯಾವುದು ಅಂತೆಲ್ಲ ಕೇಳ್ತಿದ್ದಾರೆ. ಈಗ ಏನಪ್ಪ ಮಾಡಲಿ? ಅನ್ಯಾಯವಾಗಿ ತಗ್ಲಾಕೊಂಡ್ಬಿಡ್ತೀನಲ್ಲ. ಯಾಕೆ ಸಿಸ್ಟರ್, ಗೊತ್ತಾಗ್ತಿಲ್ವಾ?
ಹಾ ಈ ಟ್ಯಾಬ್ಲೆಟ್ ಅಲ್ಲಿ പോലെ ഒച്ചിക്കാണ് വേണം തലയ്ക്ക് പോരത്തിക്ക് ഫുൾ വാച്ചക്കാച്ച ಓಕೆ ಸಿಸ್ಟರ್ ನಮಗೆ ನಿಮ್ಮ ಮಲಯಾಳಂ ಅರ್ಥ ಆಗಲ್ಲ. ಸ್ಪಷ್ಟವಾಗಿ ನಮ್ಮ ಕನ್ನಡದಲ್ಲೇ ಏನು ಅಂತ ಹೇಳಿ. ರಾತ್ರಿ ಸರಿ ಇಲ್ಲ ಅಂತ ಸಿಸ್ಟರ್ ಏನಾದರೂ ಹೇಳಿದ್ರಾ? ಸಿಸ್ಟರ್ ಅದು ತುಂಬಾ ಪವರ್ಫುಲ್ ಮಾತ್ರೆ, ಡಾಕ್ಟರ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಡಾಕ್ಟರ್ನ ಫೋನ್ ಮಾಡಿ ಕೇಳ್ಕೊಳ್ಳಿ, ಸುಮ್ಮನೆ ಯಾಕೆ ರಿಸ್ಕು. ಭಾವ ಯಾಕೆ ನನ್ನ ಸೇವ್ ಮಾಡ್ತಿದ್ದಾರೆ? హా ఎస్ సార్ యు ఆర్ రైట్ డాక్టర్ కి కాల్ చేసి ఆ వరచికం చూపించు మరా ಹೆಂಡತಿ ಚೇಚಿ ಫೋನ್ ಮಾಡಿ ಕೇಳ್ಕೊಂಡು ನಮ್ಗೆ ಹೇಳ್ತಾಳೆ, ಬನ್ನಿ ನಾವು ಹೋಗೋಣ. ಒಂದ್ ನಿಮಿಷ ಇರಿ ಬೇಕಿ, ಕೇಳ್ಕೊಂಡೇ ಹೋಗೋಣ. ಅಯ್ಯೋ ಬನ್ನಿ ಹೆಂಡತಿ, ಅವ್ರು ಬಂದು ಹೇಳ್ತಾರೆ. ಅಯ್ಯೋ ಬಾಬಾ ಇರಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಅವ್ರು ಬರ್ಲಿ, ಕೇಳ್ಕೊಂಡೇ ಹೋಗೋಣ. ಅಲ್ಲ ವಿಕ್ಕಿ, ವಿಟಮಿನ್ ಟ್ಯಾಬ್ಲೆಟ್ ಯಾವ್ದು, ಹೊಟ್ಟೆ ನೋವು ಟ್ಯಾಬ್ಲೆಟ್ ಯಾವ್ದು ಅಂತ ಅಷ್ಟು ಗೊತ್ತಾಗಲ್ವಾ? ಅದನ್ನ ಕೇಳ್ಕೊಂಬರೋದಕ್ಕೆ ಇಷ್ಟೊತ್ತವರೆಗೂ ಹೋಗ್ಬೇಕಾ? ಇವ್ರು ಯಾರು ಸೀಮೆ ನರ್ಸು? ವೈಟಮಿನ್ ಟ್ಯಾಬ್ಲೆಟ್ಸ್ ಅದು ಹೊಟ್ಟೆ ನೋವು ಟ್ಯಾಬ್ಲೆಟ್ ಅಂತ ಗೊತ್ತಿಲ್ಲ ಅಂತಂದ್ರೆ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡಿರ್ಬೇಕು ಅನ್ಕೋತೀನಿ. ಲೇ ಅಂಜು, ಏನೇ ಮಾಡ್ತಿದ್ಯಾ? ಅಡಿಗೆ ಮನೇಲಿ ಇದ್ದ ಕಣೆ. ಲೇ, ನಾನೊಂದು ಟ್ಯಾಬ್ಲೆಟ್ಸ್ ನೇಮ್ ಹೇಳ್ತೀನಿ, ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀಯಾ? ನನ್ನ ಹತ್ರ ಒಂದಷ್ಟು ಟ್ಯಾಬ್ಲೆಟ್ಸ್ ಇದೆ, ಅದರಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಸ್ ಯಾವುದು ಅಂತ ಹೇಳು. ನನ್ ಡಾಕ್ಟ್ರ ಫೋನಲ್ಲಿ ಕೇಳಿದ್ದಕ್ಕೆ ಹೇಳೋದಕ್ಕೆ? ಅಯ್ಯೋ ಹಾಗಲ್ವೇ, ಅವತ್ತು ನನ್ನ ಬ್ಯಾಗಲ್ಲಿ ಟ್ಯಾಬ್ಲೆಟ್ಸ್ನ ನೋಡಿ ಅದ್ರ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡೆ. ನಿನ್ಗೂ ಮೆಡಿಕಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಮತ್ತ್ಯಾಕೆ ನೀನು ಟ್ಯಾಬ್ಲೆಟ್ ಬಗ್ಗೆ ಪದೇ ಪದೇ ವಿಚಾರಿಸ್ತಿದ್ಯಾ? ಮಿಸ್ ಅದಿತಿ ಅವರೇ, ಯಾರಿಗೆ ವಿಟಮಿನ್ ಟ್ಯಾಬ್ಲೆಟ್ ಬೇಕು ಅಂತ ಕೇಳ್ಬೋದಾ? ಲೇ, ನಿಂಗೆ ಅವತ್ತೇ ಹೇಳಿಲ್ವಾ ಅದು ನನ್ನ ಫ್ರೆಂಡಿಗೆ ಬೇಕಾಗಿರೋದು ಅಂತ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಬೇಡ್ವೆ, ಏನಂತ ಹೇಳು. ಆಯ್ತಾಯ್ತು, ನಿನ್ ಬಾಯಲ್ಲಿ ಹೇಳಿದ್ರೆ ನಂಗೆ ಚೆಕ್ ಮಾಡಕ್ ಆಗಲ್ಲ. ಫಸ್ಟ್ ಫೋಟೋ ಕಳ್ಸು, ಚೆಕ್ ಮಾಡಿ ಆಮೇಲೆ ಹೇಳ್ತೀನಿ. ಸರಿ ಸರಿ, ನಾನು ಈಗಲೇ ಕಳಿಸ್ತೀನಿ. ಈ ಕುಂಬಳಕಾಯಿ ಸಮಾಸ ಮಾಡ್ಬಿಟ್ಟು ನಂಗೆ 1 ವರ್ಷದ ಸ್ಯಾಲ್ರಿ ಗ್ಯಾರಂಟಿ ಪಕ್ಕ ಫಿಕ್ಸ್. ದೇವ್ರೆ ಏನ್ ಮಾಡ್ಲೆ? ಯಾಕೋ ಮಿಸ್ ಹೊಡಿತಿದೆ ಅಲ್ವಾ? ಪದೇ ಪದೇ ಟ್ಯಾಬ್ಲೆಟ್ ಬಗ್ಗೆನೇ ವಿಚಾರಿಸ್ತಿದ್ದಾಳೆ. ಅಯ್ಯಯ್ಯೋ, ಕರೆಕ್ಟಾಗಿ ನೆನ್ಸ್ಕೊಂಡಾಗೆ ಈ ಬೂದ್ ಗುಂಬಳಕಾಯಿ ಫೋನ್ ಮಾಡ್ತಾಳಲ್ಲಪ್ಪ. ಏನಾದ್ರು ಎಡವಟ್ ಮಾಡ್ಕೊಂಡು ಸಿಗಾಕೊಂಡ್ಲೋ ಹೆಂಗೋ ಗೊತ್ತಾಯ್ತಾ ಇಲ್ವಲ್ಲ. ಇವಳೇನಾದ್ರು ತಗ್ಲಾಕೊಂಡ್ರೆ ಎಲ್ಲ ನನ್ ಕುತ್ತಿಗೆ ಬರುತ್ತೆ. ಆಮೇಲೆ ಆ ಸುಹಾಸಿನಿ ಮೇಡಮ್ ನನ್ನ ತಂದೂರಿ ಬಾಣ್ಲಿಗೆ ಹಾಕಿ ತಂದೂರಿ ಫ್ರೈ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಈಗೇನಪ್ಪ ಮಾಡ್ಲಿ? ಹಲೋ ಹೇಳಮ್ಮ ಕುಂಬಳಕಾಯಿ, ಈ ಕಾಂತನೇ ಕಮ್ಮಂಗಿ ಮಾಡ್ಬಿಟ್ಟಲ್ಲ. ಶ್ರೀಕಾಂತ, ನಾನಲ್ಲ ನಿಮ್ಮನ್ನ ಕಮ್ಮಂಗಿ ಮಾಡಿದ್ದು, ನೀವೇ ನನ್ನ ಕಮ್ಮಂಗಿ ಮಾಡಿದ್ದು. ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಅದಿತಿ ಧ್ರುವ ಅನ್ನೋ 2 ತೀರಕ್ಕೆ ನಾನು ಸೇತುವೆ ಆಗಿದ್ದೆ ತಪ್ಪಾಗೋಯ್ತಾ? ಅಲ್ಲ ರೀ, ವಿಕ್ಕಿ ಭವನ್ ಹತ್ರ ನಾನು ನರ್ಸ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ರಾ? ಹೇಳಿದ್ದೇನು ನಿಜ. ಹೇಳ್ಬಿಟ್ರಾ? ಏಯ್ ಕುಂಬಳಕಾಯಿ, ನಾನ್ ನೀನು ಅಂತ ಹೇಳಿಲ್ಲ, ಯಾವ್ದೋ ಕಾಲೇಜ್ ಹುಡುಗಿ ಅಂತ ಹೇಳಿದೀನಿ. ನೀನು ಅಂತ ಹೇಳಿದಿದ್ರೆ ಎಲ್ಲ ನನ್ ಕುತ್ತಿಗೆಗೆ ಬಂದ್ಬಿಟ್ಟಿರೋದು. ಆಮೇಲೆ ನಿಮ್ ಅಕ್ಕ ಬಾವಂದ್ರು ನನ್ನ ಇಡೀ ಜಗತ್ತಿಂದನೇ ಗಡಿ ಪಾರ್ ಮಾಡ್ಬಿಟ್ಟಿರೋರು. ನೋಡಮ್ಮ, ನಿನ್ನ ಹೆಸರು ಎಲ್ಲೂ ಬರ್ದೇ ಇರೋ ತರ ನಾನ್ ನೋಡ್ಕೊಂಡಿದೀನಿ. ಇನ್ನು ಮುಂದಕ್ಕೆ ನನ್ನ ಹೆಸರು ಎಲ್ಲೂ ಬರ್ದೇ ಇರೋ ತರ ನೀನು ನೋಡ್ಕೋ. ಅಪ್ಪ, ಅಂತೂ ನೀವು ವಿಷಯ ಹೇಳಿಲ್ವಲ್ಲ. ಎಲ್ಲಿ ನೀವು ವಿಕ್ಕಿ ಬಾವಂಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟಿರ್ತೀರೋ ಅಂತ ನಂಗೆ ಗಾಬರಿ ಆಗ್ಬಿಟ್ಟಿದ್ದೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಅಂಜುದ್ ಮೆಸೇಜ್ ಬಂತು. ಅಪ್ಪ, ಅಂಜು ನನ್ನ ತಂಗಿ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಇವತ್ತು ನಾನು ಬದುಕಿಸ್ಬಿಟ್ಲು. ಬೆಳಗ್ಗೆ ಟೀ ತೊಳೆಯಕ್ಕೆ ಅಲ್ಲೂ ಟೀ ಕುಡಿಯಕ್ಕೆ ಹೋಗೋಣ ಅನ್ಕೊಂಡೆ. ನೋಡಿದ್ರೆ ಅದಕ್ಕೂ ಬಿಡ್ಲಿಲ್ಲ. ಹೆವಿ ಟೆನ್ಷನ್ ಕೊಡ್ತಾವ್ರಿ ಇವ್ರ. ಇವ್ರು ಯಾಕೆ ವಿಡಿಯೋ ಕಾಲ್ ಮಾಡ್ತಾವ್ರೆ? ಶ್ರೀಕಾಂತ, ಎಲ್ರಿ ಇದೀರಾ? ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೆ ಬಸ್. ನೀವು ಫೋನ್ ಮಾಡಿದ್ರಣ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಅವಾಗ್ಲಿಂದ ಇಲ್ಲೇ ಇದ್ದೀನಿ. ಯಾಕೆ ಬಾಸ್, ಏನ್ ವಿಷಯ? ನಿಮ್ಮನ್ನ ಮರ್ಡರ್ ಮಾಡಕ್ಕೆ. ಅಯ್ಯೋ, ಹಾಗೆಲ್ಲ ಮಾತಾಡ್ಬಿಡಿ ಬಾಸ್, ಬಿಡ್ತು ಅನ್ನಿ. ಅಲ್ಲ ರೀ, ನರ್ಸು ಯಾರು ಸಿಕ್ಲಿಲ್ಲ ಅಂತ ಒಂದ್ ಕಾಲೇಜ್ ಹುಡುಗಿಗೆ ನರ್ಸ್ ವೇಷ ಹಾಕ್ಬಿಟ್ಟು ಕರ್ಕೊಂಡ್ ಬಂದಿದ್ರಲ್ಲ, ನಿಮ್ಗೇನ್ ಬುದ್ಧಿ ಇದೆಯಾ? ಯಾಕೆ ಬಾಸ್ ಈ ರೇಂಜ್ ರುಚಿಗಿದ್ದೀರಾ? ಅವಳಿಗೆ ವಿಟಮಿನ್ ಮಾತ್ರ ಯಾವ್ದು ಅಂತ ಗೊತ್ತಿಲ್ಲ ಕಣ್ರಿ. ಯಾರ್ಯಾರೋ ನರ್ಸು ಅಂತ ಹೇಗ್ ಕರ್ಕೊಂಡ್ ಬರ್ತೀರಾ? ಅವಳಿಗೆ ಯಾವ್ದಾವ್ದೋ ಮಾತ್ರೆ ಕೊಟ್ಟು ನಮ್ ಧ್ರುವ್ ಹೆಚ್ಚು ಕಮ್ಮಿ ಆದ್ರ ಯಾರ್ ಜವಾಬ್ದಾರಿ? ಡಾಟಾ ಬಾಸ್, ಬಿಡ್ತು ಅನ್ನಿ. ಆ ಹುಡುಗಿ ಆತರ ಏನು ಹೆಚ್ಚು ಕಮ್ಮಿ ಮಾಡಲ್ಲ. ಧ್ರುವ ಸರ್ನ ಅವಳು ನಿಜವಾದ ನರ್ಸ್ಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಅದೇಗ್ರಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಆ ನರ್ಸ್ ಹುಡುಗಿ ಮುಂಚೆನಾದ್ರೂ ನಿಮ್ಗೆ ಪರಿಚಯನಾ? ನಾನು ಧ್ರುವ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಎಲ್ಲ ನೆಟ್ಗಿರೋ ನನಗೆ ಹುಡುಗಿರು ಬೀಳ್ತಿಲ್ಲ ಅಂಥದ್ರಲ್ಲಿ ಅದಿತಿ ಮೇಡಮ್ ಧ್ರುವ ಬಾಸ್ ಕಂಡೀಷನ್ ಕಣ್ಣಾರೆ ನೋಡಿದ್ಮೇಲೂ ಅವ್ರನ್ನ ತುಂಬಾ ಲವ್ ಮಾಡ್ತಿದ್ದಾರೆ. ಪಾಪ ಅವರಿಬ್ರದು ಅನಾಥ ಪ್ರೇಮ ಅಲ್ಲ ಅಮರ ಪ್ರೇಮ. ನಾನು ಅವರಿಬ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಅಮ್ಮ, ತಿಂಡಿ ತಿಂದ್ಮೇಲೆ ನೀರೇ ಕುಡ್ದಿಲ್ಲ ನೀವು. ತಗೊಳ್ಳಿ, ನೀರು ಕುಡೀರಿ. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು. ಎಲ್ಲರೂ ನೀರನ್ನು ಚೆನ್ನಾಗಿ ಕುಡಿತಾರೆ. ನೀವು ಮಾತ್ರ ತಿಂಡಿ ತಿಂದ್ಮೇಲೂ ಕುಡಿಯಲ್ಲ, ಊಟ ಆದ್ಮೇಲೂ ಕುಡಿಯಲ್ಲ. ಏನಿದು? ಇದು ನಿಮ್ ಸಂಬಳ. ಇಲ್ಲಿವರೆಗೂ ನಿಮ್ಗೆ ಎಷ್ಟು ಸಂಬಳ ಕೊಡಬೇಕಿತ್ತೋ ಅಷ್ಟು ಇದರಲ್ಲಿದೆ, ತಗೊಳ್ಳಿ. ಯಾಕಪ್ಪ, ನಾನು ಮನೇಲಿರೋದು ಇಷ್ಟ ಇಲ್ವಾ? ದುಡ್ಡು ಚುಕ್ತ ಮಾಡಿ ನನ್ ಕಳಿಸ್ಬೇಕು ಅಂತಿದ್ದೀರಾ? ಪ್ಲೀಸ್ ಅಮ್ಮ, ಆ ಥರ ಎಲ್ಲ ದಯವಿಟ್ಟು ಮಾತಾಡ್ಬಿಡಿ. ನಮ್ಮ ಮನೆಯಿಂದ ನಿಮ್ಮನ್ನು ಕಳಿಸ್ಬೇಕು ಅನ್ನೋ ಯಾವ ಉದ್ದೇಶ ಕೂಡ ನನಗೆ ಖಂಡಿತವಾಗ್ಲೂ ಇಲ್ಲ. ಮತ್ತೆ ಈ ದುಡ್ಡೆಲ್ಲ ಯಾಕೆ ಅಂತ ಕೇಳ್ಬಹುದಾ? ಇದರಲ್ಲಿ ಉದ್ದೇಶ ಅಂತ ಏನೂ ಇಲ್ಲಮ್ಮ. ನೀವು ಕೆಲಸ ಮಾಡಿರೋ ದುಡ್ಡ ನಿಮಗೆ ಕೊಡ್ತಿದ್ದೀನಿ ಅಷ್ಟೇ. ಅಮ್ಮ, ನೀವು ನಮ್ಮ ಮನೇಲಿ ಒಬ್ರು ಅಂತ ನಾನು ಖಂಡಿತವಾಗ್ಲೂ ಕನ್ಸಿಡರ್ ಮಾಡಿದ್ದೀನಿ. ಇವತ್ತಿನ ಸಂಬಳ ಕೊಡ್ತಿದ್ದೀನಿ ಅಂತ ನೀವು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇನ್ಫ್ಯಾಕ್ಟ್ ನಾನು ಹೆಂಡ್ತೀನಿ ಇವತ್ತು ನನ್ನ ಹತ್ರ ಸಂಬಳ ಇಸ್ಕೊಂಡ್ರು. ಹೆಣ್ಮಕ್ಳಿಗೆ ಅವ್ರದೇ ನೆಸೆಸಿಟೀಸ್ಗಳು ಖಂಡಿತವಾಗ್ಲೂ ಇರುತ್ತೆ. ನಾವು ಪ್ರತಿಯೊಂದನ್ನು ಕೇಳೋದಿಕ್ಕಾಗಲ್ಲ, ಮುಗ್ ತೋರಿಸೋದಿಕ್ಕಾಗಲ್ಲ. ನೀವು ದುಡ್ಡಿರೋ ದುಡ್ಡನ್ನ ನಿಮ್ಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ತಗೊಳ್ಳಿ. ನಾನು ನಿನ್ ದುಡ್ಡು ಇಟ್ಕೊಂಡು ಏನಪ್ಪ ಮಾಡ್ಲಿ? ನನ್ಗೂ ಊಟ ಕೊಟ್ಟು ಇರಕ್ ಜಾಗ ಕೊಟ್ಟು ಅಮ್ಮನ್ ನೋಡ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಂಗಿದ್ರ ಅವಶ್ಯಕತೆ ಏನೂ ಇಲ್ಲಪ್ಪ. ಒಂದು ವೇಳೆ ಅಂತ ಸಂದರ್ಭ ಬಂದ್ರೆ ಸಂಕೋಚ ಇಲ್ಲದೆ ನಿಮ್ಮ ಹತ್ರ ಕೇಳ್ತೀನಿ. ವೈಜಯಂತಿ, ಅದನ್ನ ಯಾಕಮ್ಮ ಸಂಬಳ ಅಂತ ತಿಳ್ಕೊಳ್ತೀಯ? ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ತಗೋ. ಮುಂದೊಂದು ದಿನ ನಿನಗೆ ಬೇಕಾಗತ್ತೆ. ಅಮ್ಮ, ತಾಯಿ ಋಣ, ಮಕ್ಕಳ ಋಣ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನಿಮ್ಮನ್ನ ನನ್ನ ತಾಯಿ, ಇವರನ್ನೆಲ್ಲ ನನ್ನ ಮಕ್ಕಳು ಅಂತ ಅನ್ಕೊಂಡು ನಾನಿಲ್ಲಿದ್ದೀನಿ. ಏನೋ ಋಣ ಇರಬೇಕು. ದಯವಿಟ್ಟು ಅದನ್ನ ದುಡ್ಡಿಂದ ಅಳಿಬೇಡಿ ಅಮ್ಮ. ಹಾಗಂತ ಕೆಲಸದವ್ರ ಹತ್ರ ಫ್ರೀಯಾಗಿ ದುಡಿಸ್ಕೊಳ್ಳೋದು ನಮಗಿಷ್ಟ ಆಗಲ್ಲ.
ರೀ ಎಡವಟ್ಕಂತ ಮಾತಾಡ್ರಿ, ಯಾಕೆ ಸೈಲೆಂಟ್ ಆದ್ರಿ? ಚೋಟಾ ಬಾಸ್, ಈಗ ಧ್ರುವ ಸರ್ಗೆ ಕೇರ್ ಟೇಕರ್ ಅವಶ್ಯಕತೆ ಯಾಕಿದೆ ಹೇಳಿ? ಯಾಕೆ ಅಂದ್ರೆ ನಮ್ ಧ್ರುವನ್ನ ಚೆನ್ನಾಗಿ ನೋಡ್ಕೊಳಕ್ಕೆ, ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನ ಟೈಮ್ ಟು ಟೈಮ್ ಕೊಡೋಕೆ, ಅವ್ನ ಮೇಲೆ ಸ್ವಲ್ಪ ಪರ್ಸನಲ್ ಕೇರ್ ಕೊಡೋಕೆ ಅಷ್ಟೇ. ಇನ್ನೇನಿಕೆ? ಚೋಟಾ ಬಾಸ್ ಅಲ್ವಾ? ಮತ್ತೆ ಆ ಹುಡುಗಿ ನಿಮ್ ಮನೆಗೆ ಬಂದಾಗಿದ್ದ ಏನಾದ್ರೂ ಪ್ರಾಬ್ಲಮ್ ಮಾಡಿದಲ್ಲ ಹೇಳಿ? ಹಾಗೇನಿಲ್ಲ, ಚೆನ್ನಾಗೇ ನೋಡ್ಕೊತಿದ್ದಾಳೆ. ಹಾಗಿದ್ಮೇಲೆ ಅವಳ ಕೆಲಸ ಮಾಡ್ಕೊಂಡು ಹೋಗಿ ಬಿಡ್ಬೇಕು ತಾನೆ. ಅದನ್ನ ಬಿಟ್ಟು ನೀವು ವಿಟಮಿನ್ ಮಾತ್ರೆ ಯಾವುದು, ಗ್ಯಾಸ್ಟ್ರಿಕ್ ಮಾತ್ರೆ ಯಾವುದು, ವಾಂತಿ ಮಾತ್ರೆ ಯಾವುದು, ಬೇದಿ ಮಾತ್ರೆ ಯಾವುದು ಅಂತ ಕೇಳಿದ್ರಿ ಹೇಳ್ತಾಳ ಅವಳು. ಯಾಕ್ರಿ ಹಿಂಗಿದೆ ಮೈಗೆ? ನನಗೆ ಬುದ್ಧಿ ಹೇಳಕ್ ಬರ್ತೀರಾ? ಅಯ್ಯೋ ಚೋಟಾ ಬಾಸ್, ನೀವು ಅವಳನ್ನ ನರ್ಸ್ ಅಲ್ಲ ಅಂತ ಕೆಲಸ ತೆಗಿಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅವಳು ಧ್ರುವ ಸರ್ನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ, ಅದ್ರ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಅವಳನ್ನ ಕೆಲ್ಸದಿಂದ ಮಾತ್ರ ತೆಗಿಬೇಡಿ. ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ ಮಾತ್ರಕ್ಕೆ ಎಲ್ಲ ಮುಗ್ದೋಯ್ತಾ? ಅವಳಿಗೆ ಸ್ವಲ್ಪ ಪ್ರೊಫೆಷನಲ್ ನಾಲೆಡ್ಜ್ ಇರ್ಬೇಕು ಅಲ್ವಾ? ಈ ಕಾಂತ ಇದೀರಾ ಅಥವಾ ಹೋಗ್ಬಿಟ್ರಾ? ಈ ಕಾಂತ ರೀ, ಯಾರೋ ಫೋನಲ್ಲಿ ಮಾತಾಡ್ತಿದಾರೆ ನೋಡ್ರಿ ರೀ. ಏಯ್, ಎಲ್ಲಿಗೋ ಹೋಯ್ತಾ ಇದೆಯಾ? ಚೋಟಾ ಬಾಸ್, ತಲೆ ಕೆಡಿಸ್ಕೊಬಿಡಿ. ಆ ಹುಡುಗಿ ಇರೋವರೆಗೂ ಧ್ರುವ ಸರ್ಗೆ ಏನು ಆಗಲ್ಲ, ಟೆನ್ಷನ್ ಮಾಡ್ಕೊಬಿಡಿ. ನಾನೇನಾದ್ರೂ ಹೇಳಿದ್ರೆ ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತೀರಾ? ನಿಮ್ಮ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ಧ್ರುವಂಗೆ ಏನಾದ್ರು ಆಗ್ಬೇಕು, ಅವಾಗಿದೆ ನಿಮ್ಗೆ. ಎಲ್ಲೆಲ್ಲೂ ಹೋಗಿ ಸಿಗಾಕೋತೀನಿ. ನಮ್ಮ ಮನೆ ಕೆಲಸದವ್ರು ಎಲ್ರಿಗೂ ಸಂಬಳ ಕೊಟ್ಟು ನಿಮಗೆ ಸಂಬಳ ಕೊಡ್ಲಿಲ್ಲ ಅಂದ್ರೆ ನಮಗೆ ಕೆಟ್ಟ ಹೆಸರು. ಅಮ್ಮ ಹಾಗೆ ಮಾತಾಡಿದ್ರು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವ್ರು ಸ್ವಲ್ಪ ಹಾಗೆ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದವ್ರಿಗೆ ಅವ್ರ ಬೆಲೆ ಅವ್ರಿಗೆ ಸಿಗಬೇಕು ಅನ್ನೋದು ಅವ್ರ ಕನಸ. ಅದನ್ನ ಬಿಟ್ಟು ನಿಮಗೆ ಕೆಲಸದವರು ಅಂತ ಕರೆದು ನಿಮಗೆ ನೋವು ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಅವ್ರು ಮಾತಾಡೋದು ಸ್ವಲ್ಪ ಹಾರ್ಶ್, ಬಟ್ ಅವ್ರ ಉದ್ದೇಶ ಮನಸ್ಸು ತುಂಬ ಒಳ್ಳೇದು. ಬೇಡಪ್ಪ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾನು ಈ ದುಡ್ಡು ತಗೊಂಡು ಏನೂ ಮಾಡಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ಪ್ರೀತಿ ಅಷ್ಟೇ. ನೋಡಿ ಅಮ್ಮ, ದುಡ್ದಿರೋ ದುಡ್ಡನ್ನ ಬೇಡ ಅಂತ ಹೇಳ್ಬಾರ್ದು. ಒಂದು ಕೆಲಸ ಮಾಡಿ, ನಿಮ್ಗಿದ್ ಬೇಡದೇ ಇದ್ರೆ ನಿಮ್ಮ ಮಕ್ಳಿಗೆ ಕಳಿಸಿ, ಅವ್ರಿಗೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ. ಮಗನೇ ನನಗೆ ದುಡ್ಡು ಕೊಡೋ ಸ್ಥಾನದಲ್ಲಿ ಇರಬೇಕಾದ್ರೆ ನಾನು ಯಾಕಪ್ಪ ಅವ್ರಿಗೆ ಕೊಡ್ಲಿ? ಇಫ್ ಯು ದಾಟ್ ಅನ್ಕಂಫರ್ಟಬಲ್ ಒಂದು ಕೆಲಸ ಮಾಡೋಣ. ಅಮ್ಮ, ನೀವು ನಿಮ್ಮ ವೋಟರ್ ID ಇಲ್ಲ ಆಧಾರ್ ಕಾರ್ಡ್ ಏನಾದರೂ ಇದ್ರೆ ಕೊಡಿ. ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀನಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಅದರಲ್ಲಿ ಪ್ರತಿ ತಿಂಗಳು ದುಡ್ಡು ಹಾಕ್ತೀನಿ. ನಿಮಗೆ ಯಾವಾಗ ಬೇಕೋ ನೀವು ಅದನ್ನು ಬಳಸ್ಕೊಳ್ಳಿ. ಅಯ್ಯಯ್ಯೋ, ಅಂಥದ್ದು ಯಾವುದೂ ನನ್ನ ಹತ್ರ ಇಲ್ಲ. ತುಂಬ ವರ್ಷದ ಹಿಂದೆ ಅದೆಲ್ಲ ಕಳೆದು ಹೋಯ್ತು. ಓ ಹೌದಾ, ಪರವಾಗಿಲ್ಲ ಬಿಡಿ. ನಾನು ಈ ಮನೆ ಅಡ್ರೆಸ್ಸಲ್ಲಿ ನಿಮ್ಮೊಂದು ID ಪ್ರೂಫ್ ಮಾಡಿಸ್ತೀನಿ. ಅಲ್ಲಿವರೆಗೂ ಈ ದುಡ್ಡನ್ನ ನಿಮ್ಮ ಹತ್ರನೇ ಇಟ್ಕೊಡಿ. ತಗೊಳ್ಳಿ. ಇವತ್ತೊಂದು ಇಂಪಾರ್ಟೆಂಟ್ ಟೆಂಡರ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ನನಗೆ ಖಂಡಿತವಾಗ್ಲೂ ಬೇಕು. ಒಳ್ಳೇದಾಗ್ಲಿ ಅಪ್ಪ, ಹೋಗಿದ್ದ ಕೆಲಸ ಒಳ್ಳೇದಾಗ್ಲಿ. ಅಜ್ಜಿ ಆಶೀರ್ವಾದ ಮಾಡಿ. ವೇದಾಂತ, ಒಳ್ಳೇದಾಗ್ಲೇನಪ್ಪ, ಹೋಗ್ಬಿಟ್ವಾ?
ಇದು ನನ್ನ ಮಗ ವೇದಾಂತ್ ಸಂಪಾದನೆ ಮಾಡಿರೋ ದುಡ್ಡು. Very good.